ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿ ಇನ್ನು ಮನೆಗಳ ತೆರವು ವಿಚಾರ ಸಂಬಂಧವಾಗಿ ಸಂತ್ರಸ್ತರ ನೆರವಿಗೆ ಧಾವಿಸಲು ಇವತ್ತು ಸಿಎಂ ಮಹತ್ವದ ಸಭೆಯನ್ನ ಮಾಡಲಿದ್ದಾರೆ. ಕೋಗಿಲು ಕ್ರಾಸ್ನಲ್ಲಿ ಮನೆಗಳ ತೆರವನ್ನ ಏನು ಮಾಡಲಾಯಿತು, ಈ ವಿಚಾರ ಸಂಬಂಧವಾಗಿ ಸಂತ್ರಸ್ತರ ನೆರವಿಗೆ ಧಾವಿಸಬೇಕು ಅಂತ ಹೇಳಿ ಸಿಎಂ ಮಹತ್ವದ ಸಭೆಯನ್ನ ಇವತ್ತು ಆಯೋಜನೆ ಮಾಡಿಕೊಂಡಿದ್ದಾರೆ. ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಡಿಯಲ್ಲಿ ಮನೆಯನ್ನ ಹಂಚಿಕೆ ಮಾಡಲಾಗಿತ್ತಾ? ಕೇರಳ ಸಿಎಂ ಎಂಟ್ರಿ ಕೊಡ್ತಾ ಇದ್ದಂತೆ ಸಿದ್ದು ಫುಲ್ ಅಲರ್ಟ್ ಆಗಿಬಿಟ್ಟಿದ್ದಾರೆ. ಕಸ ವಿಲೇವಾರಿ ಘಟಕ ಒತ್ತುವರಿಯನ್ನ ಮಾಡಿಕೊಂಡಿರ್ತಾರೆ ನಿವಾಸಿಗಳು. ಈ ಒಂದು ಹಿನ್ನೆಲೆಯಲ್ಲಿ ಜಿಬಿಯ ಅಧಿಕಾರಿಗಳಿಂದ ಮನೆಗಳ ತೆರವನ್ನು ಮಾಡಲಾಗುತ್ತೆ. ತೆರವು ಮಾಡಲಿಕ್ಕೂ ಮುಂಚೆ ಅವರು ನೋಟಿಸನ್ನು ಕೂಡ ಕೊಟ್ಟಿದ್ದು. ಆನಂತರವಾಗಿ ಮನೆಗಳ ತೆರವನ್ನು ಕೂಡ ಜಿಬಿಎ ಮಾಡಿಕೊಳ್ಳುತ್ತೆ, ಒತ್ತುವರಿ ಮಾಡಿಕೊಂಡಿದ್ದಾರೆ ಇವರು ಅಂತ ಹೇಳಿ. ಮುಸ್ಲಿಮರೇ ಹೆಚ್ಚು ವಾಸವಿರುವಂತಹ ಸ್ಥಳದಲ್ಲಿ ಕಾರ್ಯಾಚರಣೆ ಮಾಡಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕೇರಳ ಸಿಎಂ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಬುಲ್ಡೋಸರ್ ನ್ಯಾಯ ಅಂತ ಹೇಳಿ ಪಿಣರಾಯಿ ಅವರು ಹೇಳಿರ್ತಾರೆ. ಬಳಿಕವಾಗಿ ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಂಡಿರ್ತಾರೆ ಕೆಸಿ ವೇಣುಗೋಪಾಲ್ ಅವರು. ಎಐಸಿಸಿ ಎಂಟ್ರಿಯ ಬೆನ್ನಲ್ಲೇ ಸಭೆಯನ್ನು ನಡೆಸಲಿಕ್ಕೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ನಿರ್ಧಾರವನ್ನು ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಹತ್ವದ ಚರ್ಚೆಗಳನ್ನು ಮಾಡಲಿದ್ದಾರೆ. ಕೋಗಿಲು ಕ್ರಾಸ್ನಲ್ಲಿ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನು ಇವತ್ತು ಮಾಡಲಾಗುತ್ತೆ. ಸಂತ್ರಸ್ತರ ನೆರವಿಗೆ ಧಾವಿಸಬೇಕು ಅಂತ ಹೇಳಿ ಇವತ್ತು ಸಭೆಯನ್ನು ಮಾಡಲಿದ್ದಾರೆ. ಜೊತೆಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಡಿಯಲ್ಲಿ ಮನೆಯನ್ನು ಹಂಚಿಕೆ ಮಾಡಲಾಗಿತ್ತಾ ಇಲ್ವಾ, ಅಥವಾ ಅಕ್ರಮವಾಗಿ ಅವರು ಮನೆಗಳನ್ನು ನಿರ್ಮಾಣವನ್ನು ಮಾಡಿಕೊಂಡಿದ್ರಾ, ಕಂಪ್ಲೀಟ್ ಆಗಿ ಅವರು ಅದನ್ನು ವಶಪಡಿಸ್ಕೊಂಡಿದ್ರ, ಜಾಗವನ್ನು ಅವರ ತೆಗೆಗೆ ಹಾಕ್ಕೊಂಡಿದ್ರ, ಹೇಗೆ ಏನು ಎಲ್ಲದರ ಸಂಬಂಧವಾಗಿಯೂ ಕೂಡ ಈಗಾಗಲೇ ಪರಿಶೀಲನೆ ಮಾಡಲಿಕ್ಕೋಸ್ಕರ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ಮೀಟಿಂಗನ್ನು ಮಾಡ್ತಾರೆ. ಏನಾಯಿತು, ಏನು ಘಟನೆ ಸಂಬಂಧವಾಗಿ ಅಂತ ಹೇಳಿ ಮಾಹಿತಿಗಳನ್ನು ಕೂಡ ಇವತ್ತು ಎಷ್ಟು ಮನೆಗಳಿತ್ತು, ಹೇಗೆ ಏನು, ಯಾವುದೋ ಒಂದು ಅಡಿಯಲ್ಲಿ ಯಾವುದಾದ್ರೂ ಯೋಜನೆಗಳ ಅಡಿಯಲ್ಲಿ ಹಂಚಿಕೆ ಮಾಡಲಾಗಿತ್ತಾ, ಹೀಗೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಇವತ್ತು ಸಿಎಂ ಅವರು ಮಹತ್ವದ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇರಬಹುದಾ, ಅಥವಾ ಅವರ ನೆರವಿಗೆ ಧಾವಿಸುವಂತಹ ಸಾಧ್ಯತೆಗಳು ಇರಬಹುದಾ? ಏನೆಲ್ಲ ವಿಚಾರ ಸಂಬಂಧವಾಗಿ ಇವತ್ತು ಮಾತುಕತೆಯನ್ನು ಕೂಡ ನಡೆಸಲಿರುವಂಥದ್ದು? ಈ ಒಂದು ಸಭೆಯಲ್ಲಿ ಏನೆಲ್ಲ ನಿರ್ಣಯವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ? ಏನಿದೆ ಕಂಪ್ಲೀಟ್ ಮಾಹಿತಿ? ಪ್ರಮುಖವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ವಸತಿ ಸಚಿವರ ಹಾಗೆ ರಾಜೀವ್ ಗಾಂಧಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಸಭೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕೋಗಿಲು ಕ್ರಾಸ್ ನಲ್ಲಿ ಇರ್ತಕ್ಕಂಥ ಮನೆಗಳನ್ನ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿತ್ತು, ಆ ಮನೆಗಳನ್ನ ಈಗಾಗಲೇ ನೆಲಸಮ ಮಾಡಲಾಗಿರ್ತಕ್ಕಂಥದ್ದು. ಅದು ಈಗ ರಾಜಕೀಯ ಒಂದು ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ. ಯಾಕೆಂದ್ರೆ ಕೇರಳದ ಎಪಿ ಮತ್ತೆ ಶಾಸಕರೊಬ್ಬರು ಬಂದು ಇಲ್ಲಿ ಐಡ್ರಾಮವನ್ನ ಮಾಡಿರ್ತಕ್ಕಂಥದ್ದು. ಎಲ್ಲೊಂದ್ ಕಡೆ ಅಲ್ಪಸಂಖ್ಯಾತರ ಬೀದಿಗೆ ತಳ್ತಕ್ಕಂಥ ಒಂದು ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಪಸಂಖ್ಯಾತರ ವಿರುದ್ಧ ಬುಲ್ಡೋಜರ್ ಒಂದು ಕ್ರಮವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನೊಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಅದ್ರ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಕೂಡ ವರದಿಯನ್ನ ಕೇಳಿದ್ರು. ಸಿಎಂ ಡಿಸಿಎಂ ಇಬ್ರು ಕೂಡ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಹೈಕಮಾಂಡ್ಗೂ ಕೂಡ ವರದಿಯನ್ನ ಕೊಟ್ಟಿದ್ದಾರೆ. ಈಗ ಅಂತಿಮವಾಗಿ ಆ ಒಂದು ನಿರಾಶ್ರಿತರೇನಿದ್ದಾರೆ ಅವ್ರಿಗೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಮನೆ ಕೊಡ್ತಕ್ಕಂಥ ಒಂದು ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಸಂಜೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ವಸತಿ ಸಚಿವ ಜಮೀರ್ ಅಹಮದ್ ಅವರ ಜೊತೆ ಸಭೆಯನ್ನ ನಡೆಸಿ ಅವ್ರಿಗೆ ವಸತಿ ನಿಗಮದಲ್ಲಿ ಒಂದು ಮನೆಗಳನ್ನ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ವಿಚಾರದಲ್ಲಿ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಕೇರಳ ಸರ್ಕಾರ ಹೊರಟಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ ಆಗಿರ್ತಕ್ಕಂಥದ್ದು. ಇದೇ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೂ ಕೂಡ ತಂದಿದ್ದಾರೆ. ಯಾಕಂದ್ರೆ ಕಳೆದ ಎಲೆಕ್ಷನ್ ವೇಳೆ ಕೇರಳದಲ್ಲಿ ಅಲ್ಲಿರ್ತಕ್ಕಂಥ ಹಿಂದೂಗಳು LDF ಕಡೆ ವಾಲಿದ್ರು, ಹಾಗೆ ಅಲ್ಪಸಂಖ್ಯಾತರು UDF ಬಿಟ್ಟು ಕಾಂಗ್ರೆಸ್ ಕಡೆ ಜಂಪ್ ಆಗ್ತಾ ಇದ್ರು. ಇದು ಎಲ್ಲೋ ಒಂದು ಕಡೆ ಕೇರಳದಲ್ಲಿ ಇರ್ತಕ್ಕಂಥ UDF ಸರ್ಕಾರಕ್ಕೆ ಒಂದಷ್ಟು ಹಿನ್ನಡೆಯನ್ನು ಕೂಡ ಉಂಟು ಮಾಡಿತ್ತು. ಈಗ ರಾಜ್ಯದ ವಿಚಾರಕ್ಕೆ ಈ ಕಡೆ ಬಂದು ಇಲ್ಲಿ ಒಂದ್ ರೀತಿ ಅಲ್ಪಸಂಖ್ಯಾತರನ್ನ ಸೆಳೀತಕ್ಕಂಥ ಒಂದು ಪ್ರಯತ್ನವನ್ನ ಕೇರಳ ಸರ್ಕಾರ ಮಾಡ್ತಾ ಇದೆ ಅನ್ನೊಂದು ಆರೋಪವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈಗ ಪ್ರಮುಖವಾಗಿ ಆ ಮನೆಗಳನ್ನ ಕಳ್ಸ್ಕೊಂಡಿರ್ತಕ್ಕಂಥ ನಿರಾಶ್ರಿತರೇನಿದ್ದಾರೆ ಅವ್ರಿಗೆ ಸುಮಾರು 200 ಮನೆಗಳನ್ನ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಚರ್ಚೆ ಮಾಡೋದಕ್ಕೆ ಇವತ್ತು ಸಭೆಯನ್ನ ಕರೆದಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.